ಈ ಒಂದು ಕೇಸ್ ಏನಿದೆ ದರ್ಶನ್ ಅವರು ಅನ್ನೋ ಕಾರಣಕ್ಕೇ ಇದು ತುಂಬ ವೈಡ್ ಆ್ಯಂಗಲಲ್ಲಿ ನಾವು ನೋಡುವಂಥ ಸ್ಥಿತಿ ಎದುರಾಗಿದೆ. ಯಾಕೆ ಅಂದರೆ ಅವ್ರಿಗೆ ಒಂದು ವರ್ಗದ ಜನ ಅಭಿಮಾನಿಗಳಲ್ಲ, ಎಲ್ಲ ವರ್ಗ ಕ್ಲಾಸು ಮಾಸು ಎರಡೂ ಅಭಿಮಾನಿಗಳು ಇದ್ದಾರೆ. ಅದಲ್ಲದೆ ಅವ್ರ ಸಿನಿಮಾನ ಅವ್ರನ್ನೇ ಇಷ್ಟಪಡ್ತಾರೆ ಅನ್ನೋದು ಸೆಕೆಂಡರಿ. ಆ್ಯಸ್ ಎ ಕಾಮನ್ ಮ್ಯಾನ್ ಒಂದು ಸಿನಿಮಾ ಅಂದರೆ ಇವ್ರ ಸಿನಿಮಾ ಚೆನ್ನಾಗಿರುತ್ತೆ, ಇವ್ರ ಸಿನಿಮಾನಲ್ಲಿ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಎಂಟರ್ಟೈನ್ಮೆಂಟ್ ಸಿಕ್ಕತ್ತೆ, ಅಷ್ಟಕ್ಕೆ ನೋಡೋವಂಥ ಒಂದು ವರ್ಗನೂ ಕೂಡ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಫ್ಯಾನ್ ಫಾಲೋವರ್ಸ್ನ ಇಟ್ಕೊಂಡು ಮನುಷ್ಯ ಎಷ್ಟು ಜವಾಬ್ದಾರಿಯಿಂದ ಇರಬೇಕಿತ್ತು. ಫಸ್ಟ್ ಥಿಂಗ್, ಈ ಒಂದು ಕೇಸು ನಿಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ನನಗೆ ಒಟ್ಟೊಟ್ಟಿಗೆ ಒಂದಷ್ಟು ವಿಷಯಗಳು ಬರ್ತಾ ಇದೆ, ಬಟ್ ಒನ್ ಬೈ ಒನ್ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ. ಈ ಒಂದು ಕೇಸ್ ನಿಮಗೆ ತಿಳಿದಾಗ ಅಂದರೆ ಪೇಪರ್ ಮುಖಾಂತರನೋ ಟಿ ವಿ ಮುಖಾಂತರನೋ ಏನೋ ನಿಮ್ಮ ಅಟೆನ್ಷನ್ಗೆ ಸಿಕ್ಕಾಗ ಫಸ್ಟ್ ಥಾಟ್ ನಿಮ್ಗೆ ಏನು ಬಂತು ಸರ್? ಇವರು ಏನೋ ಬಚಾವಾಗಿಬಿಡ್ತಾರೆ ಅಂತ ಅನ್ನಿಸ್ತಾ, ಅಥವಾ ಇಲ್ಲ ಇದು ಸಿಕ್ಕಾಕೋತಾರೆ ಅಂತ ಅನ್ನಿಸ್ತಾ? ಈ ಸರ್ಕಂಫರೆನ್ಸಸ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನೋಡಿ, ಈ ಕೇಸ್ ನೋಡಿದ ಸಂದರ್ಭದಲ್ಲಿ ನನಗೆ ಎರಡು ಭಾವನೆಗಳು ಬರ್ತಾ ಇದೆ. ಒಂದು, ರೇಣುಕಾಸ್ವಾಮಿ ಆ ವ್ಯಕ್ತಿ ಮಾಡಿರೋಂಥದ್ದು 100% ತಪ್ಪೆ, ಆಯಿತಾ? ಏನು ಲೇಡೀಸ್ನ ಸ್ಟಾಕ್ ಮಾಡೋದು ಆನ್ ದ ಇಂಟರ್ನೆಟ್, ಅದಾದಮೇಲೆ ಅವ್ರಿಗೆ ಕೆಟ್ಟ ಅಶ್ಲೀಲ ಪಿಕ್ಚರ್ಸ್ ಕಳಿಸುವಂಥದ್ದು, ಆಮೇಲೆ ತಮ್ಮ ಮರ್ಮಾಂಗದವನ್ನು ಫೋಟೋ ತೆಗೆದು ತೋರಿಸುವಂಥದ್ದು. ಸೊ ಇಂಥವೆಲ್ಲ ಆ್ಯಕ್ಚುಲಿ ಲೋ ಲೆವೆಲ್, ಚೀಪ್, ಡಿಸ್ಗಸ್ಟಿಂಗ್, ಆಯಿತಾ? ಇವೆಲ್ಲ ಸತ್ಯ. ಆಮೇಲೆ ಐ ಥಿಂಕ್ ಒನ್ ಅದರ್ ಆ್ಯಕ್ಟ್ರೆಸ್, ಸೋನು ಗೌಡ ಅಂತ ಯಾರೋ ನಾನು ನೋಡಿದೆ, ಅವ್ರಿಗೂ ಕೂಡ ಇವನು ಕಳಿಸಿದನಂತೆ ಅಂತ. ಇನ್ನೂ ಒಂದು ಇಬ್ಬರು ಮೂರು ಕಳಿಸಿರ್ಬೋದು. ಅದು ಒಬ್ಬೊಬ್ರಿಗೆ ಇದಿರುತ್ತೆ, ದೇ ಆರ್ ಎಕ್ಸಿಬಿಷನಿಸ್ಟ್. ತುಂಬ ಈ ಲೇಡೀಸ್ ಕಾಲೇಜ್ ಹೊರಗಡೆ ಹೋಗ್ಬಿಟ್ಟು ಅವರೆಲ್ಲ ಇಂಥ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಅವರು. ಬಟ್ ಅವ್ರನ್ನ ಹೊಡೆದು ಸಾಯಿಸೋದು ಇಸ್ ದಟ್ ದ ಆನ್ಸರ್? ಪಾಪ ದೇ ಹ್ಯಾವ್ ಎ ಮೆಂಟಲ್ ಕಂಡೀಷನ್. ಒಬ್ಬ ವ್ಯಕ್ತಿ ಅವನಿಗೆ ಯಾವುದೋ ಒಂದು, ಇಫ್ ಹಿ ಹ್ಯಾಸ್ ಎ ಮೆಂಟಲ್ ಕಂಡೀಷನ್, ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿದೆ. ಅವನ್ನ ನಾನು ಹೊಡೆದು ನಾನು ಸರಿಪಡಿಸ್ತೀನಿ ಅಂತ ಹೇಳೋದು ತಪ್ಪಾಗುತ್ತೆ, ಆಯಿತಾ? ಒಂದು. ಎರಡನೇದು ಅಂತ ಹೇಳಿದ್ರೆ, ಐ ಆಮ್ ನಾಟ್ ಎ ಸೆಲೆಬ್ರಿಟಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಸುಮಾರು 10 ವರ್ಷ ನಾನು ಅದರ ಸ್ಪೋಕ್ಸ್ ಪರ್ಸನ್ ಆಗಿದ್ದೆ. ನನಗೆ ಕೂಡ ತುಂಬ ಜನ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಇದ್ದೇ ಇರುತ್ತೆ, ಆಯಿತಾ? ಬೇಕೋ ಬೇಡೋ ಸುಮ್ಮನೆ ಬಾಯಿಗೆ ಬಂದಾಗ ಏನೋ ಮಾತಾಡ್ಬಿಡ್ತಾರೆ, ರೈಟ್? ಸೊ ವಾಟ್ ಕೆನ್ ಯು ಡೂ? ಆ ಸಂದರ್ಭದಲ್ಲಿ ನೀವೊಂದು ಹೇಳ್ಬೋದು, ನೋಡಪ್ಪ ನಿನ್ನ ಮೇಲೆ ಕಾನೂನು ಕ್ರಮ ತಗೊಳ್ತೀನಿ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಡಬೇಕಾಗುತ್ತೆ. ಎರಡನೇದು, ಆ ವ್ಯಕ್ತಿಗೆ ಅಕಸ್ಮಾತ್ ಕಂಟಿನ್ಯೂಯೇಷನ್ ಆಯಿತು ಅಂತ ಹೇಳಿದ್ರೆ ನೀವು ಪೊಲೀಸ್ನವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಏನಕ್ಕಂದರೆ ಇವಾಗ IT ಲಾಸ್ ಇವೆ, ಸೆಕ್ಷನ್ 66 ಅನ್ನೋಂಥದ್ದು ತೆಗೆದಾಗಿದೆ. ಏಕೆಂತ ಹೇಳಿದ್ರೆ ಯಾರಿಗಾದ್ರೂ ಬೆದರಿಕೆ ಒಡ್ಡೋದು ಅಥವಾ ಅವ್ರನ್ನ ಇಂಥದ್ದು ಮಾಡೋದು, ಇವೆಲ್ಲ ಅವ್ರನ್ನ ಅರೆಸ್ಟ್ ಮಾಡೋವಂಥ ಮೊದಲು ಒಂದು ಕಾನೂನಿತ್ತು, ಸೆಕ್ಷನ್ 66. ಇವಾಗ ಅದನ್ನು ಅಸಿಂಧುಗೊಳಿಸಿದ್ದಾರೆ. ಅದು ಸ್ವಲ್ಪ ಈ ಕೇಸಲ್ಲಿ ಇದ್ದಿದ್ರೆ ಬಹುಶಃ ಒಳ್ಳೇದಾಗ್ತಿತ್ತೇನೋ ಅಂತ ನಂಗೆ ತುಂಬ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ಹೀಗೆ ಮರ್ಮಾಂಗದ ಫೋಟೋಗಳನ್ನ ಕಳಿಸೋದು ಅಂತ ಹೇಳಿದ್ರೆ ಇಟ್ಸ್ ಒಬ್ಸಿನಿಟಿ. ಪೊಲೀಸ್ನವ್ರು ಆ್ಯಕ್ಟ್ ಮಾಡಲೇಬೇಕಾಗುತ್ತೆ. ಆ್ಯಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಪೊಲೀಸ್ ಹತ್ರ ಹೋಗ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ. ಪೊಲೀಸು ಏನಿಲ್ಲ, ಅವ್ನು IP ಅಡ್ರೆಸ್ ತೊಗೋತಾರೆ. IP ಅಡ್ರೆಸ್ ತೊಗೊಂಡು ಪಟ್ಟಂತ ಹಿಡ್ಕೊಂಡ್ಬರ್ತಾರೆ. ಆಗಲಿಲ್ಲ ಅಂದರೆ ಸಪೋಸಿಂಗ್ ಪೊಲೀಸ್ ಡೋಂಟ್ ಆ್ಯಕ್ಟ್, ಯು ಹ್ಯಾವ್ ದ ಆಪ್ಷನ್ ಆಫ್ ಗೋಯಿಂಗ್ ಟು ಕೋರ್ಟ್. ಕೋರ್ಟ್ಗೆ ಹೋಗ್ಬಿಟ್ಟು ಪೊಲೀಸ್ನ ಆ್ಯಕ್ಟ್ ಮಾಡುವಂಥ ನೀವೊಂದು ಆರ್ಡರ್ ತರಿಸ್ಬೋದು, ರೈಟ್? ಬಟ್ ಅದು ಯಾವುದೂ ಮಾಡ್ದಲೇ ಇವರೇನು ಮಾಡಿದ್ದಾರೆ, ಯಾರನ್ನೂ ಕೂರಿಸಿ ಅದು ಪವಿತ್ರ ಗೌಡನ ಟೈಪಲ್ಲಿ ಇವರು ಪ್ರಿಟೆನ್ಷನ್ ಮಾಡಿದ್ದಾರೆ. ಕಾನೂನು ಕೈಗೆತ್ಕೊಂಡ್ಬಿಟ್ಟವ್ರೆ. ಅಲ್ಲ, ಕಾನೂನಲ್ಲ ಅದು, ಅಲ್ಲ ಕಾನೂನು ವ್ಯಕ್ತಿಗಳು ಮಾಡಬೇಕಾದ ಕೆಲಸನ ಅಲ್ಲ. ಬಹುಶಃ ಅವ್ರಿಗೆ ಇವೆಲ್ಲ ಗೊತ್ತಿದ್ರೂ ಕೂಡ ನನಗನ್ಸುತ್ತೆ ಏನೋ ದುರಂಕಾರ ಇರ್ಬೋದು ಅಂತ. ನಾನು ಮಾಡಿದ್ದೆಲ್ಲ ಸರಿ, ನನ್ನನ್ನು ಯಾರು ನಿಂದನೆ ಮಾಡೋಕ್ಕೆ ಯಾರಿದ್ದಾರೆ? ಪ್ರಶ್ನೆ ಮಾಡಲ್ಲ, ಪ್ರಶ್ನಾತೀತವರನ್ನಾಗಿದ್ದೀನಿ. ಸೊ ಅದಕ್ಕೆ ನಾನು ಮಾಡಿದ್ದೆಲ್ಲ ಸರಿ ಅನ್ನೋಂಥ ಒಂದು ಭಾವನೆ ಯಾರಿಗಾದ್ರೂ ಬಂದುಬಿಟ್ರೆ ಅದು ದಟ್ ಈಸ್ ದ ವರ್ಸ್ಟ್ ಥಿಂಗ್ ಪಾಸಿಬಲ್. ಯಾರು ರಾಜಕೀಯದವರಾಗಲಿ, ಸಿನಿಮಾ ರಂಗದವರಾಗಲಿ, ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಈ ದರ್ಶನ್ ಯಾವ ಪೊಲೀಸ್ ಸ್ಟೇಷನ್ಲಿ ಇರ್ತಾರೆ ಅಲ್ಲಿ ಅವ್ರ ಫ್ಯಾನ್ಸ್ ಎಲ್ಲ ಜಮಾಯಿಸ್ಕೊಳ್ಳೋದು. ಯಾಕಪ್ಪ? ಇಶ್ಯೂ ಈಸ್ ಏನು? ಇವತ್ತೊಬ್ಬ ಅಲ್ಲಿ ಒಳಗಡೆ ಪೊಲೀಸ್ ಆಫೀಸರ್ ಇದ್ದಾನೆ, ಈಸ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್.
ಅವನಿವಾಗ ಯಾವ ಕೆಲಸವನ್ನು ಮಾಡಬೇಕಾಗಿದೆ ಆ ಕೆಲಸವನ್ನು ಅವನು ಫ್ರೀ ಮೈಂಡಿಂದ ಮಾಡಬೇಕಾಗಿದೆ. ದಿನಕ್ಕೆ 25 ಫೋನ್ ಬರುವಂಥದ್ದು, ಅವನ ಮೇಲೆ ಧಮಕಿ ಹಾಕುವಂಥದ್ದು, ಅವನ ಮೇಲೆ ಥ್ರೆಟ್ ಬರುವಂಥದ್ದು ಮಾಡೋದಿದ್ರೆ ಯಾವ ಪೊಲೀಸ್ ಆಫೀಸರ್ ಕೆಲಸ ಮಾಡೋಕ್ಕೆ ಸಾಧ್ಯ? ಲೈಕ್ ಐ ಟೋಲ್ಡ್ ಯು, ಐ ಆಮ್ ದ ಸನ್ ಆಫ್ ಅ ಪೊಲೀಸ್ ಆಫೀಸರ್. ಆಯಿತಾ? ಸೊ ಈ ಪ್ರೆಷರ್ ತರುವಂಥದ್ದು ಇದೆಯಲ್ಲ, ಅದು ಹೊರಗಡೆ ಬಂದು ಫ್ಯಾನ್ಸಲ್ಲಿ ಜಮಾಯಿಸ್ಕೊಡುವಂಥದ್ದು ಖಂಡಿತವಾಗ್ಲೂ ಸ್ವಲ್ಪ ಪ್ರೆಷರ್ ಉಂಟಾಗೇ ಆಗುತ್ತೆ. ಹೌದು ಸರ್. ರೈಟ್? ಸೊ ಅದು 100% ತಪ್ಪದು. ಇಟ್ಸ್ ರಾಂಗ್. ಇನ್ಫ್ಯಾಕ್ಟ್ ಸರ್ಕಾರ ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಆಫೀಸರ್ಸ್ ಅಲ್ರಿ ಅವ್ರ ಏನು ಅಡಚಣೆ ಆಗೋದಂಗೆ ನೋಡ್ಕೋಬೇಕಾಗುತ್ತೆ. ಒಂದು. ಎರಡನೇ ಅಂಶ ಅಂತ ಹೇಳಿದ್ರೆ, ಇವಾಗ ಪೊಲೀಸ್ ಆಫೀಸರ್ಸ್ ಅವರು ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಪ್ರತಿಯೊಂದು ಸ್ಟೇಷನ್ಗೂ ದುಡ್ಡು ಕೊಟ್ಟೇ ಬಂದಿರ್ತಾರೆ. ನನಗನ್ಸೋದಿಲ್ಲ ಈ ಪೊಲೀಸ್ ಆಫೀಸರ್ಸ್ ಈ ಕೇಸಲ್ಲಿ ಏನಾದರೂ ಒಂದು ಮಿಸ್ಚೀಫ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿಲ್ಲ. ಯಾಕೆಂದರೆ ಮಾಡೋದಿದ್ರೆ ಮೊದಲೇ ಮಾಡ್ತಿರೋರು. ಕರೆಕ್ಟ್. ಇದು ಈಚೆಗೆ ಬರ್ತಿರಲಿಲ್ಲ. ಆಯ್ತಾ? ಬಟ್ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಪೊಲೀಸ್ನವರು ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಇದು ಓಪನ್ ಸೀಕ್ರೆಟ್ ನಾನು ಹೇಳಿರ್ತದ್ದು. ಇವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಅವರೊಂದು ಯಾವುದೋ ಒಂದು ಚೇಂಜಸ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಮ ಮೇಲಿರ್ತಾರಲ್ಲ ಆಫೀಸರ್ಸು, ಅವರು ಡಿಸೈಡ್ ಮಾಡಲ್ಲ ನೀವು ಎಲ್ಲಿಗೆ ಪೋಸ್ಟಿಂಗ್ ಆಗ್ತೀರಿ ಅನ್ನೋಂಥದ್ದು. ಇವಾಗ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಆ SP ಡಿಸೈಡ್ ಮಾಡಬೇಕಾಗಿದೆ ಅವ್ನು ಎಲ್ಲಿಗೆ ಪೋಸ್ಟಿಂಗ್ ಆಗುತ್ತೆ ಅಂತ. SP ಡಿಸೈಡ್ ಮಾಡೋದಿಲ್ಲ, ಆ ಲೋಕಲ್ MLA ಒಂದು ಮಿನಿಟ್ ಹಾಕಬೇಕು. ಆ ಲೋಕಲ್ MLA ಮಿನಿಟ್ ಹಾಕಿದ್ರೆ ಅವ್ನು ಪೊಲೀಸ್ ಆಫೀಸರ್ಲಿಗೆ ಪೋಸ್ಟಿಂಗ್ ಆಗ್ತದೆ. ಲೋಕಲ್ MLA ಫ್ರೀಯಾಗಿ ಮಾಡ್ತಾರಾ? ಯಾರೂ ಫ್ರೀಯಾಗಿ ಮಾಡೋದಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ದ ಪೊಲೀಸಿಂಗ್ ಸಿಸ್ಟಮ್. ಆದರೂ ಕೂಡ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್. ರೈಟ್? ಸೊ ಆ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಪ್ರೆಷರ್ ಅವ್ರ ಮೇಲೆ ತಂದು ಈ ಕೇಸ್ನೇ ಏನೋ ವರ್ಸ್ಟ್ ಇದು ಮಾಡುವಂಥದ್ದು ಅದು ತಪ್ಪಾಗ್ತದೆ ಅಂತ ನನ್ನ ಭಾವನೆ. ಸರ್, ನೀವು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ ಸ್ಟಾರ್ಟಿಂಗಲ್ಲೇ, ಸಂಜಯ್ ದತ್ ಮತ್ತು ಸಲ್ಮಾನ್ ಖಾನ್ ಅಂತ. ಈಗ ಇವರಿಬ್ರು ಈ ಕೇಸ್ಗಳಿಂದ ಆಚೆ ಬಂದಾಗ ಇಂಥದ್ದೇ ಪ್ರೆಷರ್ ಅವ್ರಿಗೂ, ಅಂದರೆ ಅಲ್ಲಿನ ಪೊಲೀಸ್ ಆಫೀಸರ್ಸ್. ಸಂಜಯ್ ದತ್ ಅವರು ಐ ಥಿಂಕ್ ಆಲ್ಮೋಸ್ಟ್ ಎರಡು ವರ್ಷ 3 ವರ್ಷ ಜೈಲಲ್ಲಿ ಇದ್ರೂ ಕೂಡ ಅವ್ರು ಕಂಪ್ಲೀಟ್ ಅದರಿಂದ ಮುಕ್ತರಾಗಿ ಆಚೆ ಬಂದು ಆರಾಮಾಗೆ ಇರೋ ಹಂಗಾಗಿದ್ದು ಕೂಡ ಪ್ರೆಷರ್ ಇಂದನೇನಾ ಅಂತ. ಪೊಲಿಟಿಕಲ್ ಪ್ರೆಷರ್. ಅವ್ರ ತಂದೆ ಕೂಡ ಪೊಲಿಟಿಷಿಯನ್ ಆಗಿದ್ರು, ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್. ಆಮೇಲೆ ಇಲ್ಲ, ಇವಾಗ ಏನಾಗುತ್ತೆ ಗೊತ್ತಾ, ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಒಂದಷ್ಟು ದುಡ್ಡಿತ್ತು ಅಂತ ಹೇಳಿದ್ರೆ ಒಳ್ಳೆ ವಕೀಲರನ್ನ ಇಡ್ತಾನೆ ಅವನು. ಆಯಿತಾ? ಒಳ್ಳೆ ವಕೀಲರನ್ನ ಇಡ್ತಾನೆ, ಅವ್ನು ಸಿಸ್ಟಮ್ ವರ್ಕ್ಸ್ ಫಾರ್ ಹಿಮ್. ಇವಾಗ ತುಂಬ ಏನು ಇಲ್ದಿರೋಂಥವ್ರು ಅವ್ರಿಗೆ ಕಾನೂನಲ್ಲಿ ಅವ್ರ ಪಾಪ ಆ್ಯಕ್ಚುಲಿ ವಿಶ್ವಾಸ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏಕೆಂತ ಹೇಳಿದ್ರೆ ಒಳ್ಳೆ ವಕೀಲರು ಸಿಗೋದಿಲ್ಲ. ಒಳ್ಳೆ ವಕೀಲರು ಸಿಗೋದಿಲ್ಲ ಅಂದರೆ ನಿಮ್ಗೆ ಕೋರ್ಟ್ ಹತ್ರ ನಿಮಗೆ ಮಾತಾಡುವಂಥವ್ರು ಇಲ್ಲ. ಕೋರ್ಟ್ನವರು ದೇ ಆರ್ ಆಲ್ಸೋ ಓವರ್ ಪ್ರೆಷರ್ಡ್. ಕೋರ್ಟಲ್ಲೂ ಕೂಡ ಪ್ರೆಷರ್ ಜಾಸ್ತಿ ಇರುತ್ತೆ, ಕೇಸ್ ಮೇಲೆ ಕೇಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಜಡ್ಜ್ಗಳು ಕೂಡ ಒಳ್ಳೆ ವಕೀಲರನ್ನ ಮಾತು ಕೇಳ್ತಾರೆ ಹೊರತು ಎಲ್ಲರೂ ಹೋದವ್ರದ್ದೆಲ್ಲ ಮಾತು ಕೇಳೋದಿಲ್ಲ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್, ಜೆನ್ಯೂನ್ ಪ್ರಾಬ್ಲಮ್. ಇದು ಈ ಕೇಸಿಗೆ ಮಾತ್ರ ಅಳವಡಿಸೋದಂತಾರಲ್ಲ, ಪ್ರತಿಯೊಂದು ಕೇಸ್ಗೂ ಕೂಡ ದಿಸ್ ಅಪ್ಲೈಸ್.